ಸಿ ಎಸ್ ಕೆ ಎದುರುಗಡೆ ಮ್ಯಾಚ್ನಲ್ಲಿ ಸೋತಿದ್ರು. ನಂಗೆ ಅನಿಸ್ತಾ ಇದೆ ಅವ್ರಿಗೆ ಅವರ ಈ ಸೀಸನ್ ಇಲ್ಲಿಗೆ ಮುಕ್ತಾಯ ಆಯಿತು ಅಂತ. ಯಾಕೆ ಅಂದರೆ ಅವ್ರು ಆಡಿದಂಥ 5 ಮ್ಯಾಚಲ್ಲಿ ಒಂದು ಮ್ಯಾಚ್ ಕೂಡ ಗೆದ್ದಿಲ್ಲ. ಅಂದರೆ ಈಗ ನೋಡಿ, ಅವರು 5 ಮ್ಯಾಚ್ ಬ್ಯಾಕ್ ಟು ಬ್ಯಾಕ್ ಸೋತಿದ್ದಾರೆ. ಇನ್ನು ಉಳಿದಿರುವಂಥ 9 ಮ್ಯಾಚಲ್ಲಿ ಅವರು ಕಡಿಮೆ ಅಂದ್ರೂ ಒಂದು 17 ಪಾಯಿಂಟ್ ತಗೊಳ್ಳೇಬೇಕು. ಅಂದರೆ ಈಗ ಮುಂದೆ ಬರುವಂಥ ಪ್ರತಿಯೊಂದು ಮ್ಯಾಚನ್ನು ಬೇಕು. ಆದರೆ ಇದು ಅವ್ರ ಕೈನಲ್ಲಿ ಸಾಧ್ಯ ಆಗೋದಿಲ್ಲ. ಯಾಕೆಂದರೆ ಅವರಲ್ಲಿರುವಂಥ ಬ್ಯಾಟಿಂಗ್ ಲೈನಪ್ಪು, ಬೌಲಿಂಗ್ ಲೈನಪ್ಪು ಯಾವುದೂ ಕರೆಕ್ಟಾಗಿ ನಡೀತಾ ಇಲ್ಲ. ಅದರಲ್ಲಿ ಕ್ಯಾಮ್ರಾನ್ ಗ್ರೀನ್ ಆತನಿಗೆ 25 ಕೋಟಿ ರೂಪಾಯಿ ಕೊಟ್ಬಿಟ್ಟು ಖರೀದಿ ಮಾಡಿದ್ದಾರೆ. ಆತನಿಗೆ 6 ನಂಬರಲ್ಲಿ ಕಳಿಸ್ತಾ ಇದ್ದಾರೆ. ಆಸ್ಟ್ರೇಲಿಯಾದ ಟಾಪ್ ಬ್ಯಾಟ್ಸ್ಮನ್ ಫೇಸ್ ಬ್ಯಾಟಿಂಗ್ ಮಾಡೋದಕ್ಕೆ ಬರ್ತಾನೆ. ಅಂದರೆ ಯೋಚನೆ ಮಾಡಿ, ಫಾರ್ಮ್ ಬ್ಯಾಟ್ಸ್ಮನ್ಗೆ ಅವರು 6-7ನೇ ನಂಬರಿಗೆ ಕಳಿಸಿದ್ರೆ ಆ ಸ್ಪಾಟು ಆ ಒಬ್ಬ ಬ್ಯಾಟ್ಸ್ಮನ್ಗೆ ಸೆಟ್ ಆಗುತ್ತಾ? ಅದು ಸೆಟ್ ಆಗೋದಿಲ್ಲ. ಇನ್ನೊಂದು ಕಡೆ ಅಜಿಂಕ್ಯ ರಹಾನೆದು ಕೂಡ ಬ್ಯಾಟಿಂಗ್ ಬರ್ತಾ ಇಲ್ಲ, ಸುನಿಲ್ ನರೀನ್ದು ಬ್ಯಾಟಿಂಗು ಬರ್ತಾ ಇಲ್ಲ, ಬೌಲಿಂಗಲ್ಲೂ ಕೂಡ ಬರ್ತಾ ಇಲ್ಲ. ಇನ್ನು ಅಂಗಕ್ರಿಶ್ ರಘುವಂಶದ್ದು ಹೇಳಬೇಕಂದ್ರೆ ಆತ ಒಬ್ಬ ಒಳ್ಳೆ ರನ್ಗಳನ್ನು ಕೊಡ್ತಾ ಇದ್ದಾನೆ. ಆದರೆ ಆತನ ಕೈನಲ್ಲೂ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಆಗ್ತಾ ಇಲ್ಲ. ಇನ್ನು KKRನಲ್ಲಿ ಒಬ್ಬ ಒಳ್ಳೆ ಬೌಲರ್ ಇದ್ದಾನೆ, ರಾಹುಲ್ ತ್ಯಾಗಿ ಅಂತೇಳಿ. ಆತನಿಗೆ ಯಾರ್ಕರ್ ಇಂದ ಹಿಡಿದು ಫಾಸ್ಟ್ ಬೌಲಿಂಗ್ ಇಂದ ಹಿಡಿದು ಎಲ್ಲದೂ ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾನೆ. ಅಂದರೆ ಈ ಟೀಮ್ದು ಓವರ್ ಆಲ್ ಪರ್ಫಾರ್ಮೆನ್ಸು ಒಂದು ದಾರಿ ಇದ್ರೆ ಈತ ಒಬ್ಬ ಮಾತ್ರ ವಿಕೆಟ್ ತೊಗೊತಾ ಇದ್ದಾನೆ. ನಿನ್ನೆ ಅದು ಸಂಜು ಸ್ಯಾಮ್ಸನ್ ತುಂಬ ಅದ್ಭುತವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು. ಅದೇ ಸಂಜು ಸ್ಯಾಮ್ಸನ್ನ 48 ರನ್ಗೆ ಔಟ್ ಮಾಡಿ ಹಾಫ್ ಸೆಂಚುರಿ ಕಂಪ್ಲೀಟ್ ಮಾಡೋದಕ್ಕೆ ಕೂಡ ಕೊಟ್ಟಿಲ್ಲ. ಇಲ್ಲ ಅಂದರೆ ನಿನ್ನೆ ಮ್ಯಾಚಲ್ಲಿ ಇವರು ಆರಾಮಾಗಿ 210-220 ಕ್ರಾಸ್ ಆಗೋರು. ಕೊನೆಗೆ ಇವರು 32 ರನ್ನಿಂದ ಸೋತಿದ್ದಾರೆ. CSKನವರು RCB ಎದುರುಗಡೆ ಸೋತ ಮೇಲೆ ಈಗ ನಿಧಾನವಾಗಿ ಕಂಬ್ಯಾಕ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಮ್ಯಾಚು ಡೆಲ್ಲಿ ಎದುರುಗಡೆ ಇವರು ಗೆದ್ದಿದ್ರು. ಅದರಲ್ಲಿ ಸಂಜು ಸ್ಯಾಮ್ಸನ್ ಸೆಂಚುರಿ ಹೊಡೆದಿದ್ದ. ಇನ್ನು ನಿನ್ನೆ ಮ್ಯಾಚಲ್ಲೂ ಕೂಡ ಸಂಜು ಸ್ಯಾಮ್ಸನ್ ಸೆಂಚುರಿ ಹೊಡೆಯುವಂಥ ದಾರಿನಲ್ಲೇ ಇದ್ದ. ಆದರೆ KKRನಲ್ಲಿರುವಂಥ ರಾಹುಲ್ ತ್ಯಾಗಿ ಅನ್ನುವಂಥ ಹೊಸ ಬೌಲರು ಸಂಜು ಸ್ಯಾಮ್ಸನ್ನ 48 ರನ್ಗೆ ಔಟ್ ಮಾಡಿ ಪೆವಿಲಿಯನ್ ಕಳೆದ. ಅಂದರೆ ನಿನ್ನೆ ಸಂಜು ಸ್ಯಾಮ್ಸನ್ದು ಈ 50 ರನ್ ಮಿಸ್ ಆಗದೆ ಹೋಗಿದ್ರೆ CSKನವರು ತುಂಬ ಸುಲಭವಾಗಿ 200 ರನ್ ಗಡಿ ದಾಟೋರು. ಇನ್ನೊಂದು ಕಡೆ ಆಯುಷ್ ಮಾತ್ರ ಏನು ಬ್ಯಾಟಿಂಗರು. ಈತ ಅಂಡರ್-19 ಟೀಮ್ನಲ್ಲಿ ಕ್ಯಾಪ್ಟನ್. ನಿನ್ನೆ ಮ್ಯಾಚಲ್ಲಿ ಬರೀ 17 ಬಾಲ್ಗೆ 38 ರನ್ ಹೊಡೆದ್ಬಿಟ್ಟು ಒಂದು CSK ಟೀಮ್ನವರು ನಿನ್ನೆ ಮ್ಯಾಚಲ್ಲಿ ತುಂಬ ಸುಲಭವಾಗಿ 200 ಗಡಿ ದಾಟ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಕೊನೆಗೆ ಈ ರಾಹುಲ್ ತ್ಯಾಗಿ ಸಂಜು ಸ್ಯಾಮ್ಸನ್ ವಿಕೆಟ್ ತೆಗೆದ ಮೇಲಿಂದ ಅವ್ರಿಗೆ ಆಮೇಲೆ 200 ರನ್ ಹೊಡೆಯೋದಕ್ಕಾಗಿಲ್ಲ. ಕೊನೆಗೆ ಈ KKR ಬೌಲರ್ಸ್ಗಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಆದರೆ ಅವ್ರ ಕೈಯಲ್ಲಿ ಆ್ಯಸ್ ಎ ಟೀಮ್ ಟೀಮು ಕಂಪ್ಲೀಟ್ ಆಗಿ ಪರ್ಫಾರ್ಮ್ ಮಾಡೋದಕ್ಕಾಗಿಲ್ಲ. ಕೊನೆಗೆ CSKನವರು ನಿಧಾನವಾಗಿ ಈ ಮ್ಯಾಚಿಂದ ಗೆದ್ದುಬಿಟ್ಟು 2 ಮ್ಯಾಚ್ ಗೆದ್ದುಬಿಟ್ಟು ಕಂಬ್ಯಾಕ್ ಮಾಡ್ತಾ ಇದ್ದಾರೆ. ನೂರ್ ಅಹ್ಮದ್ ಮಾಡಿದಂಥ ಈ ಸ್ಪಿನ್ ಬೌಲಿಂಗಿಂದ KKRನಲ್ಲಿರುವಂಥ ಎಲ್ಲ ಮಿಡ್ಲ್ ಆರ್ಡರ್ಗಳು ಕೊಲಾಪ್ಸ್ ಆಗಿದೆ. ನಂಗೆ ಅನ್ನಿಸ್ತಾ ಇದೆ ಈ ವರ್ಷ KKR ಅವ್ರದ್ದು ತುಂಬ ಕೆಟ್ಟ ಟೈಮ್ ಬಂದಿದೆ ಅಂತ. ಇನ್ನೊಂದು ಕಡೆ CSKನವರು ಕಂಬ್ಯಾಕ್ ಮಾಡ್ತಾ ಇದ್ದಾರೆ, ಬರಲಿ. ಆದರೆ ಅವರಿಗೆ CSKನವ್ರಿಗೆ RCB ಎದುರುಗಡೆ ನಿಲ್ಲೋದಕ್ಕೆ ಆಗೋದಿಲ್ಲ. ಯಾಕೆಂದರೆ RCBನಲ್ಲಿರುವಂಥ ಭರ್ಜರಿ ಬ್ಯಾಟ್ಸ್ಮನ್ಗಳು ಮತ್ತು ಬೌಲರ್ಸ್ಗಳು ಅವರನ್ನು ತುಂಬ ಸುಲಭವಾಗಿ ಕಟ್ ಆಗ್ತಾರೆ. ನಿನ್ನೆ ಮ್ಯಾಚಲ್ಲಿ KKRನವರು 32 ರನ್ನಿಂದ ಸೋತಿದ್ದಾರೆ. ಆದರೆ ಇನ್ನೊಂದು ಕಡೆ ನೋಡಿದ್ರೆ ಈ KKRನವ್ರಿಗೆ ಈ ವರ್ಷ ಬರೋದೇ ಮರ್ತು ಬಿಡಬೇಕು. ಯಾಕೆ ಅಂದರೆ ಉಳಿದಿರುವಂಥ 9 ಮ್ಯಾಚ್ಗಳಲ್ಲಿ ಬ್ಯಾಕ್ ಟು ಬ್ಯಾಕ್ ಅವ್ರು ಗೆಲ್ಲಬೇಕು. ಅದು ಗೆಲ್ಲೋದು ಅಷ್ಟು ಸುಲಭ ಅಲ್ಲ ರೀ. ಇನ್ನು KKRನವರು ಈ ವರ್ಷ IPL ಬಂದು ಬರೀ ಔಪಚಾರಿಕ ಉಳಿದಿರುವಂಥ ಮ್ಯಾಚ್ಗಳನ್ನು ಆಡಿ ಕಂಪ್ಲೀಟ್ ಮಾಡಿ ಸೀದಾ ಮನೆಗೆ ಹೋಗ್ಬೇಕು ಹೊರತು ಅವ್ರ ಕೈನಲ್ಲಿ ಪಾಯಿಂಟ್ಸ್ಗಳು ತಗೊಳ್ಳೋದು ತುಂಬ ಕಷ್ಟ ಇದೆ. ಬೈ ಚಾನ್ಸ್ ಮಾಡಿದ್ರು ಅಂದರೆ ಅದು ಒಂದು ರೆಕಾರ್ಡ್ ಆಗಿರುತ್ತೆ. ಆದರೆ ಆ ರೆಕಾರ್ಡ್ ಆಗೋದು ನೋಡೋಣ, ಇನ್ನು ಅವರು ಮುಂದೆ ಬರುವಂಥ ಮ್ಯಾಚ್ಗಳನ್ನು ಇನ್ನು ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅಂತ. ಆದರೆ ಇನ್ನೊಂದು ಕಡೆ KKR ಟೀಮ್ನಲ್ಲಿ ಒಳ್ಳೊಳ್ಳೆ ಚಾಂಪಿಯನ್ ಪ್ಲೇಯರ್ಸ್ಗಳು ಕೋಚ್ಗಳಾಗಿ ಇದ್ದಾರೆ. ಆದರೆ ಅವರು ಡಕೌಟ್ನಲ್ಲಿ ಕೂತಿದ್ದಾರೆ. ಸದ್ಯಕ್ಕೆ ಈಗ ಅವ್ರಿಗೆ ಸ್ಟೇಡಿಯಂನಲ್ಲಿ ಬಂದು ಆಡೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಅದರಲ್ಲಿ ಶೇನ್ ವ್ಯಾಟ್ಸನ್ ಇದ್ದಾರೆ, ಡ್ವೈನ್ ಬ್ರಾವೋ ಇದ್ದಾರೆ. ಅವ್ರ ಕೈನಲ್ಲಿ ಇನ್ನೂ ಡ್ವೈನ್ ಬ್ರಾವೋ ಜೊತೆಗೆ ಟಿಮ್ ಸೌತಿ ಕೂಡ ಇದ್ದಾರೆ. ಅವ್ರಿಗೆ ಇನ್ನೂ ಸ್ಟೇಡಿಯಂನಲ್ಲಿ ಬಂದ್ಬಿಟ್ಟು ಆಡೋದಕ್ಕೆ ಆಗೋದಿಲ್ಲ ಬಿಡಿ. ಬೈ ಚಾನ್ಸ್ ಆಡಿದ್ರು ಅವ್ರ ಕೈನಲ್ಲಿ ಈಗ ಸದ್ಯಕ್ಕೆ ರನ್ ಹೊಡೆಯೋದಕ್ಕೆ ಆಗೋದಿಲ್ಲ.